ತಿಪಟೂರಿನಲ್ಲಿ ಒಳ ಮೀಸಲಾತಿ ಜಾರಿಗೆ ಆಗ್ರಹ. ಸರ್ಕಾರಿ ಕಾರ್ಯಕ್ರಮಗಳನ್ನು ಬಹಿಷ್ಕರಿಸಿದ ಸಮುದಾಯ. ಈ ಒಂದು ಪೂರ್ವಭಾವಿಯನ್ನ ಬಹಿಷ್ಕರಿಸಿ ನಾವು ಬಂದು ಈ ಒಂದು ಜಯಂತಿಗೆ ನಾವ್ಯಾರು ಭಾಗವಹಿಸಲ್ಲ. ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿ ಜಾರಿ ಮಾಡುವಲ್ಲಿ ಸರ್ಕಾರ ವಿಳಂಬ ನೀತಿಯನ್ನ ಅನುಸರಿಸುತ್ತಾ ಇದೆ ಎಂದು ಆರೋಪಿಸಿ ತಿಪಟೂರು ತಾಲೂಕಿನ ಮಾದಿಗ ಸಮುದಾಯದ ಮುಖಂಡರು ಪ್ರತಿಭಟನೆಯನ್ನ ನಡೆಸಿದ್ರು. ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ರೂ ಕೂಡ ಈವರೆಗೂ ಮೀಸಲಾತಿಯನ್ನ ಜಾರಿ ಮಾಡಿಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇನ್ಮುಂದೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಮಾದಿಗ ಸಮುದಾಯ ಭಾಗವಹಿಸಲ್ಲ ಎಂದು ಆಕ್ರೋಶವನ್ನ ಹೊರಹಾಕಿದ್ರು. ಇನ್ನು ಆದಿಜಾಂಬವ ಸಂಘದ ಮುಖಂಡ ಪೆದ್ದಿಹಳ್ಳಿ ನರಸಿಂಹಯ್ಯ ಮಾತನಾಡಿ, ಮತ ಬೇಕಾದಾಗ ಮಾತ್ರ ನಮ್ಮನ್ನ ನೆನಪಿಸಿಕೊಳ್ಳುವ ಸರ್ಕಾರ ನಮ್ಮ ಏಳಿಗೆಯ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಹೀಗಾಗಿ ಒಳ ಮೀಸಲಾತಿ ಜಾರಿ ಆಗುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಸಿಎಂ ಸಿದ್ದರಾಮಯ್ಯ ಬಂದು ಹೇಳಿದ್ರು ನಮ್ಮ ಹೋರಾಟವನ್ನ ನಿಲ್ಲಿಸುವುದಿಲ್ಲ. ಅಲ್ಲದೆ ನಾವೇನು ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾವ್ ಅವರ ವಿರೋಧಿಗಳಲ್ಲ. ಆದರೆ ಈ ಬಾರಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದಿಲ್ಲ ಎಂದು ಹೇಳಿದ್ದಾರೆ. ಅಂಬೇಡ್ಕರ್ ಜಯಂತಿ ಮತ್ತು ಜಗಜೀವನ್ ಜಯಂತಿಗೆ ಭಾಗವಹಿಸಬಾರ್ದು, ಬೈಕಟ್ ಮಾಡಿ ಅಂತೇಳಿ ನಮ್ಮ ಮುಖಂಡರು ಹೇಳಿರೋದ್ರಿಂದ ನಾವು ಈ ಸಭೆಯನ್ನು ನಾವು ಬೈಕಟ್ ಮಾಡಿದ್ದೀವಿ. ನಾವು ಸಪ್ರೇಟ್ ಆಗಿ ಅಂಬೇಡ್ಕರ್ ಜಯಂತಿ ಮತ್ತು ಬಾಬು ಜಗಜೀವನ್ ಜಯಂತಿಯನ್ನು ಸಪ್ರೇಟ್ ಆಗಿ ಮಾಡಿದರೆ ಆಚರಣೆ ಮಾಡ್ತೀವಿ. ಆದರೆ ಸರ್ಕಾರಿ ಕಾರ್ಯಕ್ರಮದಲ್ಲ. ಯಾಕೆ ಈ ರಾಜಕಾರಣಿಗಳು MLAಗಳು ಇರ್ಬೋದು, ಮಿನಿಸ್ಟ್ರುಗಳು ಇರ್ಬೋದು, ಇವ್ರಿಗೆ ಅಧಿಕಾರ ಬೇಕು. ಮಾದಿಗರ ಹಿತ ಕಾಪಾಡೋಕ್ಕಾಗಲ್ವಾ? ಇವ್ರಿಗೆ ನಾಚಿ ಆಗಲ್ವಾ? ಮಾದಿರು ಓಟ್ ಹಾಕಿಸ್ಕೊಳ್ತಾರೆ. ಓಟ್ಗೆರೆ ಇರ್ಬೋದು, ಇನ್ನೊಂದು ಇರ್ಬೋದು. ಮಾದಿರು ಓಟ್ ಮಾತ್ರ ಬೇಕು. ಮಾದಿರಿಗೆ ಕಷ್ಟ ಸುಖ ಬೇಡವಾ? ಇದುವರೆಗಾಗಿ ನಮ್ಮ ಸಿಕ್ಕತಕ್ಕಂಥ ಎಲ್ಲ ಸವಲತ್ತುಗಳನ್ನು ಕೆಲವೇ ಜಾತಿಗಳು ಅನುಭವಿಸವೆ. ನಮಗೆ 85% ಮೀಸಲಾತಿ ಒಳಗೆ ಈ ಹುದ್ದೆಗಳು ಕೊಡಬೇಕಲ್ಲ ಅಂತ ಈ ಕಿತ್ತಾಟ ಮಾಡ್ತಾರೆ. ದಯವಿಟ್ಟು ಇದಾಗವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ. ಯಾವನೇ ಬಂದರೂ ಸಿದ್ದರಾಮಯ್ಯ ಅಲ್ಲ, ಅವ್ರ ಅಪ್ಪ ಬಂದರು, ಈ ಹೋರಾಟ ನಾವು ಕೈ ಬಿಡಲ್ಲ, ಮಾಡೇ ಮಾಡ್ತೀವಿ. ಸರ್ಕಾರದಿಂದ ಶರ್ತ್ ನಿಂತ್ಕೊಂಡೇ ನಿಂತ್ಕೊಂತೀವಿ. ಇನ್ನು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಾಂತಪ್ಪ ಮಾತನಾಡಿ, ಸುಮಾರು 40 ವರ್ಷಗಳಿಂದ ಮಾದಿಗ ಸಮುದಾಯವು ಒಳ ಮೀಸಲಾತಿಗಾಗಿ ಹೋರಾಟವನ್ನ ನಡೆಸ್ತಾ ಇದೆ. ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಜಾರಿಗೆ ಆದೇಶವನ್ನ ನೀಡಿದ್ರೂ ಸರ್ಕಾರ ಮಾತ್ರ ಈ ಬಗ್ಗೆ ಕ್ರಮ ತೆಗೆದುಕೊಳ್ತಾ ಇಲ್ಲ. ಒಂದು ವೇಳೆ ಮೀಸಲಾತಿ ಜಾರಿಗೊಳಿಸದಿದ್ದರೆ ಹೋರಾಟವನ್ನ ತೀವ್ರಗೊಳಿಸುತ್ತೇವೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ನಂತರ ಮಾಡಬೇಕಾದಂತ ಕೆಲಸನ ಸುಮಾರು ಮುಂದೆ 9ನೇ ತಾರೀಕು ಏಪ್ರಿಲ್ 9ನೇ ತಾರೀಕು ಮಾಡ್ತೀವಿ ಅಂತ ಮತ್ತೆ ಮುಂದೂಡಿ ನಮಗೆ ಈ ಒಂದು ಒಳ ಮೀಸಲಾತಿ ಜಾರಿ ಮಾಡೋಕ್ಕೆ ತುಂಬಾ ಅಡ್ಡಿಯಾಗಿ ಸರ್ಕಾರ ಮಾಡ್ತಾ ಇದೆ. ಆದ್ರಿಂದ ಇವತ್ತು ನಾವೇನು ಈ ಜಯಂತಿಗಳನ್ನ ನಾವೀಗಾಗಲೇ ನಾವು ಬಾಬು ಜಗಜೀವನ್ ರಾಮ್ ಆಗಲಿ, ಡಾಕ್ಟರ್ ಅಂಬೇಡ್ಕರ್ ಅವರಾಗಲಿ, ಇವರು ನಮ್ಮ ರಾಷ್ಟ್ರ ನಾಯಕರು, ಇವರು ನಮ್ಮ 2 ಕಣ್ಣುಗಳಿದ್ದಂತೆ. ಇವರಿಗೆ ನಾವು ಯಾವುದೇ ರೀತಿಯ ನಾವು ಅವ್ರನ್ನ ದೇವರಂತೆ ಕಾಣ್ತಾ ಇದ್ವಿ. ಅವ್ರಿಗೆ ನಾವು ಏನು ಸರ್ಕಾರ ಆದೇಶ ಏನೈತೆ ಅವ್ರ ಸರ್ಕಾರ ಅವ್ರು ಮಾಡಿಕೊಳ್ಳಿ. ಆದ್ರೆ ನಮ್ಮ ಸಮಾಜದ ಯಾರು ಸಹ ಈ ಒಂದು ಕಾರ್ಯಕ್ರಮ ಜಯಂತಿಗಳಲ್ಲಿ ಭಾಗವಹಿಸಬಾರ್ದು ಅಂತ ಹೇಗೆ ಈಗಾಗಲೇ ನಮ್ಮ ರಾಜ್ಯದ ಎಲ್ಲ ಸಮಾಜದ ಮುಖಂಡರು ನಮಗೆ ತಿಳುವಳಿಕೆ ಕೊಟ್ಟಿದ್ರು. ಅದೇ ರೀತಿ ನಾವು ಈ ಒಂದು ಪೂರ್ವಭಾವಿಯನ್ನ ಬಹಿಷ್ಕರಿಸಿ ನಾವು ಬಂದು ಈ ಒಂದು ಜಯಂತಿಗೆ ನಾವ್ಯಾರು ಭಾಗವಹಿಸಲ್ಲ ಅಂತ ಹೇಳಿ. ಇನ್ನು ಪ್ರತಿಭಟನೆಯಲ್ಲಿ ಡಿಎಸ್ಎಸ್ ಅಧ್ಯಕ್ಷ ಬೆಣ್ಣಿರಾಜು, ನಾಗತಿಹಳ್ಳಿ ಕೃಷ್ಣಮೂರ್ತಿ, ಎಗಚ್ಚಿಗಟ್ಟೆ ರಾಘವೇಂದ್ರ, ನೊಣವಿನಕೆರೆ ಪ್ರಸನ್ನ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.